ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ. ಬಿಗ್ ಬಾಸ್ ಅವ್ರು ಏನೇನೋ ಕತೆ ಮಾಡ್ತಾ ಇದಾರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟರ್ನ್ ಮೇಲೆ ಟರ್ನ್ ಕೊಡ್ತಾ ಇದಾರೆ. ಯಾಕಂದ್ರೆ ನೋಡಿ, ಈ ಟಾಸ್ಕ್ ನಾನು ನಿನ್ನೆನೆ ಹೇಳಿದ್ದೆ, ಈ ಟಾಸ್ಕ್ ನ ಟಿಕೆಟ್ ಟು ಫೈನಲ್ ಕೊಡ್ಬೇಕಾಗಿತ್ತು. ಅಂತದ್ರಲ್ಲಿ ಈಗ ಕೊಟ್ಟಿದ್ದಾರೆ. ನಿನ್ನೆ 3 ಟಾಸ್ಕ್ ಆಗಿತ್ತು, ಇವತ್ತು 3 ಟಾಸ್ಕ್ ಆಡ್ತಾ ಇದೆ. ಆ 3 ಟಾಸ್ಕ್ ಅಲ್ಲಿ ಯಾರು ಆಡ್ತಾ ಇದ್ದಾರೆ, ಯಾರಿಗೆ ಎಷ್ಟು ಪಾಯಿಂಟ್ ಸಿಕ್ಕಿರ್ಬೋದು, ಈ ಟಾಸ್ಕ್ ಯಾವ ರೀತಿ ಇರುತ್ತೆ, ಮುಖ್ಯವಾಗಿ ಟಾಪ್ ಆಫ್ ದ ಟೇಬಲ್ ತಗೊಂತಾರ ಮಿಡ್ ವೀಕ್ ಕೆಲ ನಿಮಿಷ ಸೇವ್ ಮಾಡಕ್ಕೆ, ಇಲ್ಲ ಟಾಪ್ 3 ತಗೊಂಡು ಆಮೇಲೆ ಸ್ಪೆಷಲ್ ಅವ್ರಿಗೆ ಬೇರೆ ಟಾಸ್ಕ್ ಆಡಿಸ್ತಾರ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ಖಂಡಿತ ಅವ್ರು ಬೆಳಿಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ಈ ಟಾಸ್ಕ್ ಅಲ್ಲಿ ನಮ್ಮ ಮೋಕ್ಷಿತ್ ಅವರು ಗೆದ್ದು ವಿನ್ ಆಗಿ ನಾಮಿನೇಷನ್ ಸೇವ್ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಈಗ ಬಂದಿರೋ ಪ್ರೋಮೋ ಪ್ರಕಾರ, ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಏನಿದೆ ಅಂದ್ರೆ, ಟಾಪ್ ಆಫ್ ದ ಟೇಬಲ್ ಆದ್ರೆ ಮೋಕ್ಷಿತ್ ಅವರು ಖಂಡಿತವಾಗ್ಲೂ ಇರ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಟಾಪ್ 3 ಟೇಬಲ್ಸ್ ಅಂದ್ರೆ ಪಾಯಿಂಟ್ಸ್ ಅಂತ ಬಂದಾಗ ಟಾಪ್ 3 ಅಲ್ಲಿ ಯಾರು ಇರ್ತಾರೋ ಅವ್ರನ್ನ ತಗೊಂಡು ಮತ್ತೆ ಇನ್ನೊಂದು ಟಾಸ್ಕ್ ಆಡಿಸಿದ್ರೆ ಇಲ್ಲಿ ಎಡವಟ್ಟಾಗುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ಧನರಾಜ್ ಇದಾರೆ, ತ್ರಿವಿಕ್ರಮ್ ಇದಾರೆ, ರಜತ್ ಇದಾರೆ. ಹೀಗೆ ಟಾಸ್ಕ್ ಅಂತ ಟಾಪ್ 3 ಟೇಬಲ್ ಅಂತ ತಗೊಂಡಾಗ ಇವರೆಲ್ಲ ಬರ್ತಾರೆ. ಬಟ್ ಕಾದು ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ಎಪಿಸೋಡ್ ನೋಡಿದ್ರೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ಇನ್ನೊಂದು ವಿಶೇಷ ಮಾಹಿತಿ ಏನಂದ್ರೆ, ನಮ್ಮ ಭವ್ಯಗೌಡ ಅವ್ರನ್ನ ಯಾರು ಟಾಸ್ಕ್ ಆಡಿಸ್ತಾ ಇಲ್ಲ ಗುರು, ಅವಕಾಶನೇ ಕೊಟ್ಟಿಲ್ಲ. ಇರೋದೇ 3 ಟಾಸ್ಕ್. ಆ 3 ಟಾಸ್ಕ್ ಅಲ್ಲಿ ಯಾರು ಆಡಿದಾರೆ, ಯಾರು ಗೆದ್ದಿರ್ಬೋದು, ಯಾವ ರೀತಿ ಇರುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ವಾಟರ್ ಟಾಸ್ಕ್ ನೋಡಿರ್ತೀರ ಪ್ರೋಮೋದಲ್ಲಿ, ನೀರಲ್ಲಿ ಒಂದು ಇದಿರುತ್ತೆ, ಆ ಕಟ್ಟಿಗೆ ಫೋಲ್ಸ್ ಇರ್ತವೆ, ಆ ಫೋಲ್ಸ್ ತಗೊಂಡ್ಬಂದು ನಾವು ಪಿರಮಿಡ್ ತರ ಕಟ್ಟಿ ಅದನ್ನ ಅಲ್ಲಿ ಮೇಲೆ ಎತ್ತಬೇಕು. ಆ ರೀತಿ ಟಾಸ್ಕ್ ಅಲ್ಲಿ ನಿನ್ನೆ ಗೆದ್ದು ನೋಡಿರ್ತೀವಿ ನಾವು. ಕೊನೆ ಟಾಸ್ಕ್ ನಮ್ಮ ಧನರಾಜ್ ಅವ್ರು ಗೆದ್ದಿರ್ತಾರೆ. ಆ ಟಾಸ್ಕ್ ಗೆದ್ದಿರುವ ಕಾರಣ ಅವ್ರಿಗೆ ಅವಕಾಶ ಇರುತ್ತೆ ಯಾರನ್ನ ಆಡಿಸ್ಬೇಕು, ಯಾರನ್ನ ಆಡಿಸಬಾರ್ದು ಅಂತ. ಅಲ್ಲಿ ಕೂಡ ನಮ್ಮ ಧನರಾಜ್ ಅವರು ಭವ್ಯಗೌಡಗೆ ಚಾನ್ಸ್ ಕೊಟ್ಟಿಲ್ಲ. ನಮ್ಮ ಧನರಾಜ್ ಅವ್ರು ಸೆಲೆಕ್ಟ್ ಮಾಡಿರೋ ಬಂದ್ರು ಮೋಕ್ಷಿತ, ಗೌತಮಿ, ಮಂಜು, ಧನರಾಜು, ಈ 4 ಜನ ಆಡ್ತಾರೆ ಟಾಸ್ಕ್. ಆ 4 ಜನದಲ್ಲಿ ನೋಡಿದಾಗ ನಾವು ಪ್ರೋಮೋ ಅಬ್ಸರ್ವ್ ಮಾಡಿದಾಗ ಖಂಡಿತವಾಗ್ಲೂ ಗೌತಮಿನ ಇಲ್ಲ ನಮ್ಮ ಮೋಕ್ಷಿತ್ ಅವ್ರು ಗೆದ್ದಿರ್ತಾರೆ. ಈಗಾದ್ರೆ ನಮ್ಮ ಗೌತಮಿ ಇಲ್ಲ ಅಂದ್ರೆ ಧನರಾಜ್ ಗೆದ್ದಿರ್ತಾರೆ. ಈಗಾದ್ರೆ ಮೋಕ್ಷಿತ್ ಅವ್ರು ಹೇಗೆ ಟಾಸ್ಕ್ ಗೆದ್ದು ನಾಮಿನೇಷನ್ ಸೇವ್ ಆಗಿರ್ತಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಕಾರಣ ಏನಂದ್ರೆ ನೋಡಿ, ಅವ್ರು ಆಲ್ರೆಡಿ ನಿನ್ನೆ ಟಾಸ್ಕ್ ಗೆದ್ದಾಗ 105 ಪಾಯಿಂಟ್ಸ್ ಇತ್ತು. ಇಲ್ಲಿ ಕೊನೆ ಸ್ಥಾನ ಅಂತೂ ಬಂದಿರಲ್ಲ. ಥರ್ಡ್ ಬಂದ್ರು 25 ಪಾಯಿಂಟ್ ಸಿಗ್ತವೆ, ಸೆಕೆಂಡ್ ಬಂದ್ರು 50 ಪಾಯಿಂಟ್ ಸಿಗ್ತವೆ, ಫಸ್ಟ್ ಬಂದ್ರೆ 100 ಪಾಯಿಂಟ್ ಸಿಗ್ತವೆ. ಈ ರೀತಿ ತಗೊಂಡಾಗ ಇವತ್ತು ನಡೆದಿರೋ ಟಾಸ್ಕ್ 3 ಟಾಸ್ಕ್ ಅಲ್ಲೂ ನಮ್ಮ ಮೋಕ್ಷಿತ್ ಅವರು ಆಡಿದ್ದಾರೆ. ಮೊದಲ ಟಾಸ್ಕ್ ಹೇಳಿದ ನೀರಿನ ಟಾಸ್ಕ್ ಅಲ್ಲಿ, ಈ ಟಾಸ್ಕ್ ಬಂದ್ಬಿಟ್ಟು ಧನರಾಜ್ ಗೆದ್ದಿರ್ಬೋದು, ಇಲ್ಲ ನಮ್ಮ ಗೌತಮಿ ಗೆದ್ದಿರ್ಬೋದು. ಇವರಿಬ್ರಲ್ಲಿ ಯಾರೋ ಗೆದ್ದಿರ್ಬೋದು. ಮೋಕ್ಷಿತ್ ಬಂದ್ಬಿಟ್ಟು ಸೆಕೆಂಡ್ ಥರ್ಡ್ ಬಂದಿರ್ಬೋದು. ಇನ್ನೊಂದು ಬಂದ್ಬಿಟ್ಟು ಸೆಕೆಂಡ್ ಟಾಸ್ಕ್. ಆ ಸೆಕೆಂಡ್ ಟಾಸ್ಕ್ ಯಾವ ರೀತಿ ಅಂದ್ರೆ, ಒಂದು ಫಜಲ್ ಆಡ್ಬೇಕಾದ್ರೆ ಫಜಲ್ ಸೆಟ್ ಮಾಡ್ಬೇಕು. ಬಿಗ್ ಬಾಸ್ ಅಂತ ಕಣ್ಣಿರುತ್ತೆ ಅಂತ ಸೆಟ್ ಮಾಡ್ಬೇಕು. ಈ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಮೊದಲೇದಾಗಿ ತ್ರಿವಿಕ್ರಮ್, ರಜತ್, ಮೋಕ್ಷಿತ, ಧನರಾಜ್. ಅಗೇನ್ ಇಲ್ಲಿ ಮೋಕ್ಷಿತ್ ಅವ್ರು ಆಡ್ತಾ ಇದ್ದಾರೆ, ಧನರಾಜ್ ಆಡ್ತಾ ಇದ್ದಾರೆ. ಈ ಪಜಲ್ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಇದರಲ್ಲಿ ನನ್ಗನ್ಸುತ್ತೆ ತ್ರಿವಿಕ್ರಮ್ ಅವ್ರು ಗೆದ್ದಿರ್ಬೋದು ಅಂತ. ಏನಕ್ಕಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಪ್ರೋಮೋ ನೋಡಿದಾಗ. ಇದ್ರಲ್ಲೂ ಕೂಡ ನಮ್ಮ ಮೋಕ್ಷಿತ್ ಅವರು ನನ್ಗನ್ಸುತ್ತೆ ಸೆಕೆಂಡ್ ಬಂದಿರ್ತಾರಂತ. ಹೌದು, ಆಲ್ರೆಡಿ ಸೆಟ್ ಮಾಡ್ತಾ ಇದ್ರು. ಆ ಪ್ರೋಮೋ ಗಮನಿಸಿದಾಗ ಈ ರೀತಿ ಇತ್ತು. ಇನ್ನ ಥರ್ಡ್ ಟಾಸ್ಕ್ ಬಂದ್ಬಿಟ್ಟು ರಿಂಗ್ ಎಸೆಯೋದು. ಆ ರಿಂಗ್ ತಗೊಂಡ್ಬಂದು ರಿಂಗ್ ಅಲ್ಲಿ ಒಂದು 5 ಕೊಟ್ಟಿರ್ತಾರೆ, ಆ ರಿಂಗ್ ಎಸಿಬೇಕು. ಆ ರೀತಿ ಇದೆ. ಈ ರಿಂಗ್ ಎಸುವ ಒಂದು ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಸೇಮ್ ರಜತ್, ಮಂಜು, ಮೋಕ್ಷಿತ, ಧನರಾಜು 3 ಟಾಸ್ಕ್ ಅಲ್ಲೂ ಸೇಮ್ ನೇಮ್ ಇದೆ. ಯಾರ್ಯಾರು ಹೇಳಿ? ಮೋಕ್ಷಿತ, ಧನರಾಜು, ಮೋಕ್ಷಿತ, ಧನರಾಜು, ಮೋಕ್ಷಿತ, ಧನರಾಜು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ 3 ಟಾಸ್ಕ್ ಅಲ್ಲಿ 1 ಟಾಸ್ಕ್ ಆದ್ರೂ ಗೆದ್ದಿರ್ತಾರ ಅಂತ ಮೋಕ್ಷಿತ್ ಅವ್ರು ನನ್ನ ಅನ್ಸಿಕೆ. ಯಾಕಂದ್ರೆ ಪ್ಲೇಯರ್ಸ್ ನ ಚಾಯ್ಸ್ ಮಾಡೋದು ಅವ್ರು ಆಡ್ಲೇಬೇಕು. ಆ ರೀತಿ ಬಂದಾಗ ಗೆದ್ದಿರ್ತಾರ ಅಂತ. ಬಟ್ ಈ ಪಜಲ್ ಟಾಸ್ಕ್ ಆಯ್ತಾ, ಈಗ ರಿಂಗ್ ಟಾಸ್ಕ್ ಅಲ್ಲಿ ಕೂಡ ನೋಡಿದಾಗ ಅನ್ಸುತ್ತೆ ನನಗೆ ಮೋಕ್ಷಿತ್ ಅವ್ರು ಗೆದ್ದಿರ್ಬೋದಂತ. ಈ ರೀತಿ 3 ಟಾಸ್ಕ್ ತಗೊಂಡಾಗ 3 ಟಾಸ್ಕ್ ಅಲ್ಲೂ ಕೇವಲ ಸೆಕೆಂಡ್ ಪ್ಲೇಸ್ ಇಲ್ಲ ಥರ್ಡ್ ಪ್ಲೇಸ್ ಬಂದ್ರು 75 ಪಾಯಿಂಟ್ಸ್ ಆಗ್ತವೆ. ಆ ಪಾಯಿಂಟ್ಸ್ ತಗೊಂಡಾಗ ತುಂಬಾ ಹೈ ಆಗುತ್ತೆ ಸ್ಕೋರ್ ನಮ್ಮ ಮೋಕ್ಷಿತ್ ಅವ್ರದ್ದು. ಪಾಯಿಂಟ್ಸ್ ತಗೊಂಡ್ರೆ ಮೋಕ್ಷಿತ್ ಅವ್ರು ವಿನ್ ಆಗಿರ್ತಾರೆ. ಇಲ್ಲ ಟಾಪ್ 3 ಅಲ್ಲಿ ತಗೊಂಡು ಪಾಯಿಂಟ್ಸ್ ಯಾರಾದ್ರೂ ಜಾಸ್ತಿ ಬಂದಿರ್ತಾವೋ ಅವ್ರನ್ನ ಟಾಪ್ 3 ಅಲ್ಲಿ ತಗೊಂಡು ಅವರಿಗೆ ಸ್ಪೆಷಲ್ ಆಗಿ ಟಾಸ್ಕ್ ಆಡಿಸಿದ್ರೆ ಎಡವಟ್ಟಾಗುತ್ತೆ. ಆ ಟಾಸ್ಕ್ ಅಲ್ಲಿ ಧನರಾಜ್ ಅವರು ಬರ್ತಾರೆ, ಇಲ್ಲ ರಜತ್ ಅವರು ಬರ್ತಾರೆ. ಆ ಟೈಮಲ್ಲಿ ತುಂಬಾ ಎಡವಟ್ಟು ಆಗ್ಬೋದು ಅನಿಸ್ತಾ ಇದೆ. ಈ ರೀತಿ ಇತ್ತು. ಒಂದು ಪ್ರೋಮೋ ನೋಡಿ ಅನಾಲಿಟಿಕ್ ಮಾಡಿ ರಿವ್ಯೂ ಮಾಡಿದಾಗ ಖಂಡಿತ ಅವರು ಗೋಲ್ಡನ್ ಟಿಕೆಟ್ ಧನರಾಜ್ ಅವ್ರಿಗೆ ಬಂದಿರುತ್ತೆ, ಇಲ್ಲ ನಮ್ಮ ಮೋಕ್ಷಿತ್ ಅವ್ರಿಗೆ ಬಂದಿರುತ್ತೆ. ಯಾಕಂದ್ರೆ ಅವ್ರ ನಾಮಿನೇಷನ್ ಸೇವ್ ಆಗೋಕೆ ಭವ್ಯಗೌಡ ಅವ್ರಿಗೆ ಬರಕ್ ಚಾನ್ಸ್ ಇಲ್ಲ. ಕಾರಣ ಏನಂದ್ರೆ ಇರೋದೇ 200 ಪಾಯಿಂಟ್ಸ್. ಆಲ್ರೆಡಿ ಮೋಕ್ಷಿತ್ ಅವ್ರಿಗೆ 105 ಪಾಯಿಂಟ್ಸ್ ಇದ್ವು. 3 ಟಾಸ್ಕ್ ಆಡಿದ್ದಾರೆ. ಆ 3 ಟಾಸ್ಕ್ ಅಲ್ಲಿ 1 ಟಾಸ್ಕ್ ಗೆದ್ರು ಭವ್ಯ ಔಟ್ ಆಫ್ ದ ಟಾಸ್ಕ್ ಆಗ್ತಾರೆ. ಈ ರೀತಿ ಇರುತ್ತೆ.
ಖಂಡಿತವಾಗ್ಲೂ ನೋಡ್ಬೇಕು. ಇವತ್ತಿನ ಎಪಿಸೋಡ್ ತೋರಿಸ್ತಾರ ಇಲ್ಲ ನಾಳೆ ತೋರಿಸ್ತಾರ ಅಂತ. ಇನ್ನೊಂದು ಇವತ್ತು 11 ಗಂಟೆವರೆಗೆ ಲಾಸ್ಟ್ ವೋಟಿಂಗ್ ಮಿಡ್ ವೀಕ್ ಎಲಿಮಿನೇಷನ್ಗೆ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ಗಳಲ್ಲಿ ಇವತ್ತು 11 ಗಂಟೆಗೆ ಲಾಸ್ಟ್. ಅಷ್ಟು ಬೇಗ ವೋಟ್ ಮಾಡಿ. ಈಗ ಸಾಯಂಕಾಲ 7 o'clock ವೋಟಿಂಗ್ ರಿಸಲ್ಟ್ ಬರುತ್ತೆ. ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ನಾನು ಬೆಳಿಗ್ಗೆ ಒಂದು ವೋಟಿಂಗ್ ಹೇಳಿದ್ದೆ. ಈ ಒಂದು ವಿಡಿಯೋ ಬರುತ್ತೆ, ನೀವು ನೋಡ್ಬೋದು ಯಾರು ಯಾವ ಸ್ಥಾನದಲ್ಲಿ ಇದಾರೆ ಅಂತ. ಮತ್ತೆ ನಿಮ್ ಕಾನ್ಸ್ಟೆಂಟ್ ಯಾರು ಗೆಲ್ಬೇಕು ಈ ಟಾಸ್ಕ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.